ಅತ್ತಿಗೆಯ ಜೊತೆಗೆ ಮೈದುನ ಸಲುಗೆಯಿಂದ ಇದ್ದಂತೆ ಇದನ್ನ ಅಣ್ಣ ನೋಡಿ ಸಹಿಸಿಕೊಂಡಿಲ್ಲ. ತಮ್ಮನನ್ನೇ ಕೊಂದು ನಾಪತ್ತೆಯಾಗಿದ್ದಾನೆ. ತಮ್ಮನನ್ನೇ ಕೊಂದು ಪೊಲೀಸರ ಬಳಿ ನಾಪತ್ತೆಯಾಗಿದ್ದಾನೆ ಅಂತ ಕಥೆ ಕಟ್ಟಿದ್ದ ಈ ಅಣ್ಣ 28 ವರ್ಷದ ತಮ್ಮ ರಾಮಚಂದ್ರನನ್ನ ಮಾಲ್ತೇಶ್ ಕೊಂದಿದ್ದ. ರಾಮಚಂದ್ರ ಕಳೆದ ಸೆಪ್ಟೆಂಬರ್ 8ರಂದು ಮನೆಯಿಂದ ನಾಪತ್ತೆಯಾಗಿದ್ದ. ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿದ್ದ ತಾಯಿ ಗೌರಮ್ಮ. ರಾಮಚಂದ್ರ ಸಹೋದರ ಮಾಲ್ತೇಶ್ನನ್ನ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಲಾಗಿದೆ. ಪೊಲೀಸರ ವಿಚಾರಣೆಯಲ್ಲಿ ಅಸಲಿ ಸತ್ಯ ಬಿಚ್ಚಿಟ್ಟಿದ್ದಾನೆ ಮಾಲ್ತೇಶ್. ರಾಮಚಂದ್ರ ತನ್ನ ಪತ್ನಿ ಜೊತೆಗೆ ಅನೈತಿಕ ಸಂಬಂಧ ಇಟ್ಕೊಂಡಿದ್ದ. ಇದೇ ಕಾರಣಕ್ಕೆ ಆತನನ್ನ ಕೊಲೆ ಮಾಡಿರುವುದಾಗಿ ತಪ್ಪೊಪ್ಪಿಗೆ ಅಂದರೆ ತಪ್ಪನ್ನ ಒಪ್ಕೊಂಡಿದ್ದಾನೆ. ನೋಡಿ, ಅತ್ತಿಗೆಯ ಜೊತೆಗೆ ಮೈದುನ ಸಲುಗೆಯಿಂದ ಇದ್ದಂತೆ ಇದನ್ನ ಮಾಲ್ತೇಶ್ ಅಣ್ಣ ಸಹಿಸಿಕೊಂಡಿಲ್ಲ. ಸಹಜ, ಯಾರೇ ಆದರೂ ಕೂಡ ಇದನ್ನು ಸಹಿಸಿಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಇಂಥ ಘಟನೆಗಳನ್ನು. ಆದರೆ ಆತ ಕೊಲೆ ಮಾಡಬಾರ್ದಾಗಿತ್ತು. ಯಾಕೆಂತ ಹೇಳಿದರೆ ಇನ್ನೊಂದು ಕಡೆ ತಿದ್ದಿ ಬುದ್ಧಿ ಹೇಳಬಹುದಾಗಿತ್ತು ಅಥವಾ ಬೇರೆ ಇನ್ನೇನೋ ಮಾಡಬಹುದಾಗಿತ್ತು. ಬಟ್ ಈ ರೀತಿಯಾಗಿ ತಮ್ಮನನ್ನು ಕೊಲೆ ಮಾಡಿ ತಮ್ಮ ತೋಟದಲ್ಲೇ ಆತನ ಮೃತದೇಹವನ್ನು ಹೂತು ಹಾಕಿದ್ದಂತೆ ನೋಡಿ ಈತ. ಶಿವಮೊಗ್ಗದ ಸೊರಬ ತಾಲೂಕಿನ ಜೇಡಿಕೇರಿಯಲ್ಲಾಗಿರುವಂಥ ಘಟನೆ ಇದು. 28 ವರ್ಷದ ತಮ್ಮ ರಾಮಚಂದ್ರನನ್ನು ಮಾಲ್ತೇಶನ್ನು ಅಣ್ಣ ಕೊಂದು ಹಾಕಿರೋದು. ರಾಮಚಂದ್ರ ಕಳೆದ ಸೆಪ್ಟೆಂಬರ್ 8ರಂದು ಮನೆಯಿಂದ ನಾಪತ್ತೆ ಆಗಿರ್ತಾನೆ. ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಿಸಿರ್ತಾರೆ ತಾಯಿ ಗೌರಮ್ಮ. ರಾಮಚಂದ್ರ ಸಹೋದರ ಮಾಲ್ತೇಶ್ನನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಿದಾಗ ಅಸಲಿ ಸತ್ಯವನ್ನು ಬಾಯಿಬಿಟ್ಟಿದ್ದಾನೆ. ನನ್ನ ಪತ್ನಿ ಜೊತೆಗೆ ಈತ ಅನೈತಿಕ ಸಂಬಂಧವನ್ನು ಇಟ್ಕೊಂಡಿದ್ದ. ಇದೇ ಕಾರಣಕ್ಕೆ ನಾನು ಕೊಲೆ ಮಾಡಿದ್ದೇನೆ ಅಂತ ಹೇಳಿದ್ದಾನೆ. ನೋಡಿ, ತಮ್ಮ ರಾಮಚಂದ್ರನ ಕೊಲೆಗೆ ಮಾಲ್ತೇಶ್ ಪ್ಲ್ಯಾನ್ ಮಾಡಿದ್ದ. ಯಾವ ರೀತಿಯ ಕೊಲೆ ಮಾಡಿದ್ದು ಅನ್ನೋದನ್ನು ಗಮನಿಸ್ತಾ ಹೋಗೋದಾದರೆ, ನಿನಗೆ ಬೇಗ ಮದುವೆ ಆಗಲಿ ಅಂತ ಒಂದು ಪೂಜೆ ಮಾಡಿಸ್ಬೇಕು, ಸ್ವಾಮೀಜಿ ಬಳಿ ಹೋಗೋಣ ಅಂತ ಹೇಳಿ ಆತನನ್ನು ಕರ್ಕೊಂಡು ಹೋಗಿರ್ತಾನೆ. ಮಂಜುನಾಥ್ ಎಂಬುವರಿಗೆ ಸೇರಿದ್ದ ತೋಟದ ಮನೆಗೆ ತಮ್ಮನನ್ನು ಕರ್ಕೊಂಡು ಹೋಗಿರ್ತಾನೆ. ತಮ್ಮನ ಕಾಲು ಕೈ ಕಟ್ಟಿ ಚೆನ್ನಾಗಿ ಕೂಡಿಸ್ತಾರೆ. ಹಗ್ಗದಲ್ಲಿ ಕತ್ತು ಹಿಸುಕಿ ಕೊಲೆ ಮಾಡ್ತಾರೆ. ರಾಮಚಂದ್ರನ ಕೊಲೆ ಮಾಡಿ ಗುಂಡೆ ತೆಗೆದು ಅರ್ಧ ಹೂತು ಹಾಕಿದ್ದ. ನಂತರ ಕೆಲಸಕ್ಕೆ ಆಳು ಕರೆಸಿ ಗುಂಡೆಯನ್ನು ಪೂರ್ತಿ ಮುಚ್ಚಿಸಿದ್ದ ಈ ಮಾಲ್ತೇಶ್. ಮಿಸ್ಸಿಂಗ್ ದೂರು ಬಗ್ಗೆ ಪ್ರತಿದಿನ ಠಾಣೆಗೆ ಬಂದು ಮಾಲ್ತೇಶ್ ವಿಚಾರಣೆ ಮಾಡ್ತಾ ಇದ್ದ ಪೊಲೀಸ್ನವರಿಗೆ. ಅಂದರೆ ಯಾವುದೇ ಕಾರಣಕ್ಕೂ ಈತನ ಮೇಲೆ ಡೌಟ್ ಬರಬಾರ್ದು ಅನ್ನೋ ಕಾರಣಕ್ಕೆ. ಸೊ ಅಣ್ಣನನ್ನೇ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಸತ್ಯ ಬಯಲಿಗೆ ಬಂದಿದೆ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ತಮ್ಮನಿಂದ ಘಟನೆ ಮಾಡಿದಾನೆ. ಆದರೂ ಅವನ ಮೇಲೆ ನಾವು ಎಷ್ಟು ಆಸೆ ಅವನ ಮೇಲೆ ಆಸೆ ಇರಲಿಲ್ಲ ಅಂದರೂ ಅವನ ಘಟನೆನ ಬಿಡಕ್ಕೆ ಹೋಗ್ಬಾರ್ದು ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮನ್ನು ನಾಳೆ ಆದರೂ ಇದೇನಾರ ಮಾಡೋಕ್ಕೆ ಚಾನ್ಸು ಸಿಗ್ತಾ ಇತ್ತು. ನಾವು ಮುಡ್ಕಿ ಅವ್ರು ಏನೋ ರಾತ್ರಿ ಟೈಮ್ ಯಾರೂ ಬರೋಕ್ಕಾಗಲ್ಲ ಪಾಪ. ಆದರೂ ಹಗಲಾದರೂ ಅವನ ಮೇಲೆ ಆಸೆ ಬಿಡಕ್ಕೆ ಎಲ್ಲರೂ ಅವ್ನ ಪರವಾಗಿ ಬಂದ. ಯಾರು ನ್ಯಾಯದವಲ್ಲ ನಿಜವನ್ನ ಅಂತ ಒಳ್ಳೆ ಹುಡುಗ ಅಂತ. ಈಗ ಮುಡ್ಕನಂತ ಇಡೋಲ್ಲ ಅನ್ನೋದು ಎಲ್ಲರಿಗೂ ಕಂಡು ಬಂದಿರ್ತಾರೆ. ಆದರೆ ರಾತ್ರಿ ಹಿಂಸಾರ ತೆಗೆದು ಆದರೂ ಮಾಡೋಣ ಅಂತ. ಆದರೂ ನಮ್ಮ ಮೇಲೆ ಕಂಪ್ಲೇಂಟ್ ಕೊಡಲಿದ್ರು ಆದರೂ ದೋಷ ಇದ್ದೇ ಇರ್ತದೆ. ನನ್ನ ಮನೆಗೆ ಕಂಟಕ ಹೊಸರ್ತದೆ. ತಗಸಿ ಬಂದು ಕರ್ಕೊಬಂದು ಈ ಥರ ಮಾಡಿ ಇಲ್ಲಿ ಕೊಲೆ ಮಾಡಿ ನಾನು ಇದೇನಿ ಅನ್ನೋದು. ಆನ್ವಟ್ಟಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಣ್ಣನೇ ತಮ್ಮನ್ನ ಕೊಲೆ ಮಾಡಿರ್ತಕ್ಕಂಥ ಒಂದು ಪ್ರಕರಣ ಬಯಲಾಗಿದೆ. ಇದರಲ್ಲಿ ಮಾಲ್ತೇಶ್ ಅನ್ನೋ ಒಬ್ಬ ವ್ಯಕ್ತಿ, ಆತ ಅಣ್ಣ, ಸುಮಾರು 32 ವಯಸ್ಸು ಈತನಿಗೆ. ಆತನ ತಮ್ಮ ರಾಮಚಂದ್ರ ಅಂತಂದು ಸುಮಾರು 28 ವಯಸ್ಸು, ಆತನ ಕೊಲೆ ಮಾಡಿರ್ತಾನೆ. ಈತ ಅಣ್ಣ ಯಾರಿರ್ತಾನೆ ಮಾಲ್ತೇಶು, ಆತನಿಗೆ ಹಲವಾರು ವರ್ಷಗಳ ಕೆಳಗಡೆ ಮದುವೆ ಆಗಿರುತ್ತೆ. ಸೊ ಅಣ್ಣನ ಹೆಂಡತಿ ಜೊತೆಗೆ ಈತ ತಮ್ಮ ಯಾರಿರ್ತಾನೆ ರಾಮಚಂದ್ರ, ಆತಂದು ಇಲ್ಲಿಗಲ್ ಕಾಂಟ್ಯಾಕ್ಟ್ ಇರುತ್ತೆ ಅಂತಂದು ಈತನಿಗೆ ಸಂಶಯ ಇರುತ್ತೆ. ಹಾಗೂ ಸಾಕಷ್ಟು ಬಾರಿ ವಾರ್ನ್ ಕೂಡ ಮಾಡಿರ್ತಾನೆ, ಇಲ್ಲ ನೀನು ಈ ರೀತಿ ನನ್ನ ವೈಫ್ ಜೊತೆಗೆ ಬರಬಾರ್ದು, ಇಷ್ಟು ಸಲಿಗೆಯಿಂದ ಇರಬಾರ್ದು ಅಂತಂದು. ಅದಾದ ನಂತರ ಏನಾಗಿರುತ್ತೆ, ಇವನಿಗೆ ತಮ್ಮನಿಗೆ ಮದುವೆ ಆಗಿರೋದಿಲ್ಲ. ಸೊ ಇವನು ಎಷ್ಟು ಹೇಳಿದ್ರು ನಿಲ್ಲಿಸ್ತಾ ಇಲ್ಲ ಅಂತಂದು ಹೇಳಿ ಸುಮಾರು 1.5-2 ತಿಂಗಳು ಮುಂಚೆ ಈತನಿಗೆ ಮನವೊಲಿಸ್ತಾನೆ. ಇಲ್ಲ, ಯಾರೋ ಒಬ್ಬರು ಸ್ವಾಮೀಜಿ ಇದ್ದಾರೆ, ಸೊ ಅವ್ರ ಹತ್ರ ಕರ್ಕೊಂಡು ಹೋಗಿ ಪೂಜೆ ಮಾಡಿಸಿದ್ರೆ ಬೇಗ ಮದುವೆ ಆಗುತ್ತಂತೆ ಅಂತ ಹೇಳಿ ಒಂದು ದಿನ ಸ್ವಾಮೀಜಿ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಪೂಜೆ ಎಲ್ಲ ಮಾಡಿಸ್ತಾನೆ.